ಹಲೋ ಸ್ನೇಹಿತರೆ, ಈ ಪದಗಳನ್ನ ಒಂದ್ ಸ್ವಲ್ಪ ಗಮನಿಸಿ. ಇದು ಲೆವೆಲ್ 4 ಪದಗಳು. ಅಮ್ಮ, ಇದರಲ್ಲಿ ಒತ್ತಕ್ಷರ ಇದೆ, ಸ್ವಜಾತಿ ಒತ್ತಕ್ಷರ, ಆದ್ರೆ ಅಕಾರ ಒದಗಿ ಬಂದಿದೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕಾಂಪ್ಲೆಕ್ಸ್ ವರ್ಡ್ಸ್ ಅಂದ್ರೆ ಗುಬ್ಬಿ, ಇದು ಕೂಡ ಸ್ವಜಾತಿ ಒತ್ತಕ್ಷರ, ಆದ್ರೆ ಈ ಕಾರ ಅಂದ್ರೆ ಒಂದು ಗುಣಿತಾಕ್ಷರ ಒತ್ತಕ್ಷರಕ್ಕೆ ಬಂದಿದೆ. ನಂಬರ್ 3 ಪುತ್ರ, ಇದು ಥರ್ಡ್ ಲೆವೆಲ್ ವರ್ಡ್ಸ್. ಏನಪ್ಪಾ ಅಂದ್ರೆ ಇದು ಕೂಡ ವಿಜಾತಿ ಒತ್ತಕ್ಷರದ ಪದ, ಆದ್ರೆ ಇದರಲ್ಲಿ ಒತ್ತಕ್ಷರಕ್ಕೆ ಅ ಒದಗಿ ಬಂದಿದೆ. ಪುತ್ರಿ, ಇದು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕಷ್ಟದ ವರ್ಡ್ಸ್. ಇದರಲ್ಲಿ ಒತ್ತಕ್ಷರಕ್ಕೆ ಒಂದು ಗುಣಿತಾಕ್ಷರ ಅ ಹೊರತಿನ ಒಂದು ಸ್ವರ ಬಂದಿದೆ. ನೆಕ್ಸ್ಟ್ ಬಂದು ಅಸ್ತ್ರ, ಇದು 2 ಒತ್ತಕ್ಷರದ ಪದಗಳು, ಆದ್ರೆ ಇದರಲ್ಲಿ ಮಾತ್ರ ಒತ್ತಕ್ಷರಕ್ಕೆ ಅಕಾರ ಒದಗಿ ಬಂದಿದೆ. ಕೊನೆ ಕಾಂಪ್ಲೆಕ್ಸಿಟಿ ಇರುವಂತ ವರ್ಡ್ ಲಕ್ಷ್ಮಿ, ಸ್ತ್ರೀ, ಶಾಸ್ತ್ರಿ. ಇದಕ್ಕೆ ಒತ್ತಕ್ಷರಕ್ಕೆ ಗುಣಿತಾಕ್ಷರ ಒದಗಿ ಬಂದಿದೆ ಅಥವಾ ಅ ಹೊರತಿನ ಒಂದು ಸ್ವರ ಒದಗಿ ಬಂದಿದೆ. ನಮ್ಮ ಮಕ್ಕಳಿಗೆ ನಾವು ಇದನ್ನ ಹಂತ ಹಂತವಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ಕನ್ನಡನ ಸುಲಭವಾಗಿ ಓದೋದಕ್ಕೆ ಹಾಗೆ ಬರೆಯೋದಕ್ಕೆ ಬರುತ್ತೆ. ಹಾಗಾದ್ರೆ ಲೆವೆಲ್ 1, 2, 3, 4, 5 ವರ್ಡ್ಸ್ ಯಾವುದು ಇದನ್ನ ತಿಳ್ಕೊಳ್ಬೇಕಾ? ನನ್ನ ವಿಡಿಯೋನ ಪೂರ್ತಿ ನೋಡಿ.